ರೀಸೆಂಟಾಗಿ ಒಂದು ಜಾಬ್ ಸೇರ್ಕೊಂಡೆ. ಐಟಿ ಜಾಬೇ. ನಿಮ್ಮಾಗೆ ನಾನ್ ಅದನ್ನ ತಬ್ಬಿಡ್ದಿದ್ದಂತೂ ಅಲ್ಲ. ಆದ್ರೆ ನಮ್ಮ ಮನೆ ಪರಿಸ್ಥಿತಿನೇ ನನ್ನ ಕೈ ಹಿಡಿದು ತಬ್ಬಿಡಿಸ್ತು. ನಿಮ್ಮಾಗೆ ನಾನು ಫಾರ್ಮಲ್ಸ್ ಹಾಕೊಂಡು, ಟಿ ಶರ್ಟ್ ಮಾಡ್ಕೊಂಡು ಎಲ್ಲೆಲ್ಲೋ ನೆವೆಗಳಾದ್ರು ಜೀವನದ ನೆವೆಗಳ ನಡುವೆ ಅವುಗಳನ್ನ ಲೆಕ್ಕಿಸದೆ ನಮ್ಮ ಡಿಸಿಪ್ಲಿನ್ ಜನಗಳ ಮಧ್ಯೆ ನುಗ್ಗಿ ಮೆಟ್ರೋಲಿಗೆ ಹೋಗಿ ಸಿಕ್ಕಿದ ಸೀಟ್‌ನಲ್ಲಿ ಕೂರ್ತಾ ಇದ್ದೆ. ಅದೇ ಆಫೀಸ್‌ಗೆ ಲೇಟಾಗಿ ಹೋಗ್ತಾ ಇದ್ದೆ. ಅದೇ ಮ್ಯಾನೇಜರ್ ಕೈಲಿ ಉಗಿಸ್ಕೊಳ್ತಾ ಇದ್ದೆ. ಅವನು ಹೇಳಿದ ಸಾರಿ ಅವ್ರು ಹೇಳಿದ ಕೆಲಸನ ಮಾಡ್ತಾ ಇದ್ದೆ. ಅವ್ರು ಹೇಳ್ದಂಗ್ ಮಾತ್ರ ಕೇಳ್ತಾ ಇದ್ದೆ. ಮಧ್ಯದಲ್ಲಿ ಗ್ಯಾಪ್ ಸಿಕ್ತಾಗ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಪಕ್ಕದವನು ಕ್ಯಾ ಅಂದಾಗ ಥೂ ಅನ್ನೋಕ್ಕಾಗದೆ ಸುಮ್ನೆ ಇರ್ತಾ ಇದ್ದೆ. ಮತ್ತೆ ಲಾಗೌಟ್ ಆಗಿ ವಾಪಸ್ ಬರ್ಬೇಕಾದ್ರೆ ಮೋಟಿವೇಶನಲ್ ರೀಲ್ಸ್‌ಗಳನ್ನ ನೋಡ್ಕೊಂಡು ನಾಳೆ ಲೈಫ್ ಇದೇ ರೀತಿ ಇರಲ್ಲ, ನಾಳೆ ನನ್ನ ಲೈಫ್ ಚೇಂಜ್ ಆಗುತ್ತೆ ಅನ್ನೋ ಸುಳ್ಳು ಭರವಸೆಗಳನ್ನ ನನಗೆ ನಾನೇ ಕೊಟ್ಕೊಂಡು ಬರ್ತಾ ಇದ್ದೆ. ಆದ್ರೆ ನಾಳೆ ಅದೇ ಮ್ಯಾನೇಜರ್‌ಗೆ ಬಕೆಟು, ಅದೇ ದುಡ್ಡು ಮೆಟ್ಟಿಲ್ ಲೇಟ್ ನೈಟು, ಅದೇ ಸುಸ್ತು ಮಾಡ್ತಿದ್ದ ಲಾಗಿನ್ ಲಾಗೌಟು, ಅದೇ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಆನ್ ಅಂಡ್ ಆಫ್ ಆಗಿ ಅದೇ ಲೈಫ್‌ನ ಅದೇ ತರ ಅದೇ ರೀತಿ ಬದುಕ್ತಾ ಇದ್ದೆ. ಆಗ ನನಗೆ ನಾನೇ ಕೇಳ್ಕೊಂಡೆ, ಇದೊಂದು ಜೀವನನಾ ಅಂತ. ಕೇಳ್ಕೊಂಡ್ರು ಹೇಳ್ಕೊಂಡ್ರು ಇದು ನನ್ನ ಜೀವನನೇ. ಯಾಕೆಂದ್ರೆ ನನ್ನ ಮನೆ ನಡೀತಿರೋದು ಇದರಿಂದಾನೆ.